ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಎಲ್ಲ ದತ್ತಾತ್ರೇಯ ಮಹಾರಾಜರ ಪರಮ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಎಕ್ಸ್ಪೀರಿಯನ್ಸ್ಗಳು ಎಷ್ಟು ಹೇಳಿದ್ರು ಕೂಡ ಕಡಿಮೆ. 365 ದಿವಸ 24x7 ಹೇಳಿದ್ರು ಕೂಡ ಅಷ್ಟೇ ಎಕ್ಸ್ಪೀರಿಯನ್ಸ್ಗಳು ಹುಟ್ಟುತ್ತಾ ಇರುತ್ತವೆ. ಕಾರಣ ಸ್ವಾಮಿಯ ಪ್ರಚೀತಿ ಆ ಥರ ಬರ್ತಾ ಇರುತ್ತೆ. ಕಾರಣ ಒಂದೇ, ಮಹಾರಾಜರು ಪ್ರತಿಯೊಬ್ಬರಿಗೂ ಬದುಕಿದ್ದುವಾಗ ಹೇಳುವಂಥ ಮಾತು ಏನು ಅಂತಂದರೆ, ಬ್ಯೂನಕೋ ಮೀ ತುಜೆ ಪಾಟಿಸಿ ಆಡೆ, ಅಂದರೆ ನೀನು ಹೆದರಬೇಡ, ನಿನ್ನ ಹಿಂದೆ ನಾನು ಇದ್ದೀನಿ ಅಂದಂಗೆ ಅರ್ಥ. ಅದು ರಿಯಲ್ ಆಗಿ ಅಂಥ ಒಂದು ಮಾತು ಹೇಳಬೇಕು ಅಂತಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಹೆದರಬೇಡ, ನಿನ್ನ ಹಿಂದೆ ನಾನು ಅದೀನಿ, ನಿನ್ನ ಪ್ರಯತ್ನ ನೀನು ಎಲ್ಲಿ ನಿಲ್ಲಿಸ್ತೀಯೋ ಅಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ. ಸೊ ಈ ಮಾತನ್ನು ಸ್ವಾಮಿ ಬರೋ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಹೇಳೋರು. ಮತ್ತು ಅಶಕ್ಯ ಈ ಶಕ್ಯ ಕರತಿಲ್ಲ ಸ್ವಾಮಿ. ಮಹಾರಾಜರು ಹೇಳ್ತಾರೆ, ಯಾವುದು ನಿನ್ನಿಂದ ಆಗಲ್ವೋ ಅದನ್ನು ನಾನು ಮಾಡಿ ತೋರಿಸ್ತೀನಿ. ಇವೆಲ್ಲ ಮರಾಠಿಯಲ್ಲಿ ಆಗಿನ ಕಾಲದಲ್ಲಿ ಬರೆದಿಟ್ಟಿರ್ತಕ್ಕಂಥ ಹಸ್ತಲಿಪಿಗಳು. ಸ್ವಾಮಿ ಮಹಾರಾಜರು ಬದುಕಿದ್ದಾಗ ಕಷ್ಟ, ನೋವು, ದುಃಖ, ಸಂಕಟ, ಪ್ರತಿಯೊಂದು ನೋವುಗಳನ್ನು ಇಟ್ಕೊಂಡು ಜನ ಮಹಾರಾಜರ ಹತ್ರ ಬರೋರು. ಇವಾಗಿನ ಥರ ಅವಾಗ ಟ್ರೈನಿನ ವ್ಯವಸ್ಥೆ ಅಷ್ಟೊಂದು ನ್ಯಾಯವಾಗಿರಲಿಲ್ಲ. ಸೊ ಮೊಬೈಲ್ ಇರಲಿಲ್ಲ. ಅಂಥ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ಕೂಡ ಭಕ್ತರ ಒಂದು ನೋವನ್ನು ಬರೀ ಅವರ ಮಿಡಿತ, ಅವರ ಹೃದಯದಲ್ಲಿ ಇರ್ತಕ್ಕಂಥ ಸ್ವಾಮಿಯ ಮಿಡಿತದಿಂದಾನೇ ಸ್ವಾಮಿ ತಿಳ್ಕೊತಾ ಇದ್ರು. ಯಾಕಂದರೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದೇ ಪದ್ಧತಿನೇ ಇದೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಯಾವುದೇ ಪರಿಸ್ಥಿತಿಯಲ್ಲಿದ್ದು ಕೂಡ ಒಂದೇ ಒಂದು ಸಾರಿ ಸ್ವಾಮಿ ಅಂತ ಒಂದು ಸಾರಿ ಹೃದಯದಿಂದ ನೀವು ಕರೆದ್ರೆ ಸಾಕು, ನಿಮ್ಮ ಹಿಂದೆ ಸ್ವಾಮಿ ಮಹಾರಾಜರು ಇವತ್ತಿಗೂ ನಿಲ್ತಾರೆ. ಅವತ್ತು ನಿಂತಿದ್ರು, ಮುಂದೇನೂ ನಿಲ್ತಾರೆ. ಸೊ ಇದಕ್ಕೆ ಒಂದು ಅದ್ವಿತೀಯವಾಗಿರ್ತಕ್ಕಂಥ ಒಂದು ಕಥಾ ಹಂದರವನ್ನು ಇವತ್ತಿನ ದಿನ ನಾನು ನಿಮಗೆ ಹೊತ್ತು ತಂದಿದ್ದೀನಿ. ಇದು ರಾಜು ಪಾಟೀಲ್, ಮೂಲತಃ ಕೊಲ್ಲಾಪುರದ ಒಬ್ಬ ಮನುಷ್ಯನ ಕತೆ. ಇದು ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ತಕ್ಕಂಥ ಇವನು, ಸುಂದರವಾಗಿರ್ತಕ್ಕಂಥ ಒಂದು ಜೀವನ ಇವ್ರದ್ದಿತ್ತು. ಸೊ ರಾಜು ಪಾಟೀಲ್ಗೆ ಮದುವೆ ಆಗಿರಲಿಲ್ಲ. ತಂದೆ ತಾಯಿ ರಾಜು 3 ಜನ ಸುಖಮಯವಾಗಿರ್ತಕ್ಕಂಥ ಒಂದು ಫ್ಯಾಮಿಲಿ. ಸೊ ಇಲ್ಲಿ ಅವರು ಏನು ಮಾಡ್ತಾಯಿದ್ರು ಅಂದರೆ, ತಮಗೆ ನೋವು ಬರಲಿ, ದುಃಖ ಬರಲಿ, ಸಂಕಟ ಬರಲಿ, ಸಂತೋಷ ಬರಲಿ, ಕೋಟಿ ಬರಲಿ, ಕೋಟಿ ಹೋಗಲಿ, ಅದು ಯಾವುದೂ ಲೆಕ್ಕಿಸದೆ ಅವರ ಮನೆಯಲ್ಲಿ ಒಂದು ಸ್ವಾಮಿ ಸಮರ್ಥರ ಒಂದು ವಿಗ್ರಹ ಇತ್ತು. ಆ ವಿಗ್ರಹದಿಂದ ಪ್ರತಿ ದಿವಸ ಬಂದು ಕೂತ್ಕೊಂಡು ಪ್ರತಿ ದಿವಸ ಅವನ ಜೀವನದಲ್ಲಿ ನಡೆದಿರ್ತಕ್ಕಂಥ ಕಣ್ಣೀರಿನ ಕಥೆ ಆಗಲಿ, ಮತ್ತೊಂದಾಗಲಿ ಎಲ್ಲವನ್ನೂ ಕೂಡ ಸ್ವಾಮಿ ಮಹಾರಾಜರಿಗೆ ಒಪ್ಪಿಸಿ ಅಖಂಡ ನಾಮಸ್ಮರಣೆಯನ್ನು ಮಾಡ್ಕೊಂತು ಜೀವನ ಕಳೀತಾ ಇರ್ತಕ್ಕಂಥ ಮನುಷ್ಯ ರಾಜು ಪಾಟೀಲ್. ಸೊ ರಾಜು ಪಾಟೀಲು ಏನಾಗುತ್ತೆ, ಒಂದು ದಿವಸ ರಾತ್ರಿ ಸುಮಾರು 2 ಗಂಟೆ ಸಮಯ, ಸಿಕ್ಕಾಪಟ್ಟೆ ಎದೆನೂ ಸ್ಟಾರ್ಟ್ ಆಗುತ್ತೆ ರಾಜು ಪಾಟೀಲ್ಗೆ. ಇಮ್ಮಿಡಿಯೇಟ್ ಅವ್ರ ತಂದೆ ಮತ್ತು ತಾಯಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಹಾಸ್ಪಿಟಲ್ ರಿಪೋರ್ಟು ಅವ್ರಿಗೆ ಹಾಸ್ಪಿಟಲಲ್ಲಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಅವರನ್ನು ICUಗೆ ಹಾಕಬೇಕು ಅಂಥೇಳಿ ಆ ಡಾಕ್ಟ್ರು ಅವರನ್ನು ICUಗೆ ಕರ್ಕೊಂಡು ಹೋಗ್ತಾರೆ. ಆದರೂ ಕೂಡ ನೋಡಿ, ಅವನಿಗೆ ರಾಜು ಪಾಟೀಲ್ ಅವ್ರಿಗೆ ಮೈಂಡ್ ಸೆಟ್ ಇರಲ್ಲ, ಅಂದರೆ ಪ್ರಜ್ಞೆ ತಪ್ಪೋಗ್ಬಿಟ್ಟಿರುತ್ತೆ. ಆದರೆ ಅವರ ತಾಯಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರಜ್ಞೆ ಇರುತ್ತೆ. ಅವ್ರಿಗೆ ಏನು ಮಾಡ್ತಾರೆ ಅಂದರೆ, ಅವರ ಒಂದು ವ್ಯಾನಿಟಿ ಬ್ಯಾಗಲ್ಲಿ ಎನಿ ಟೈಮು ಒಂದು ಸ್ವಾಮಿ ಸಮರ್ಥರ ಒಂದು ಫೋಟೋ ಇರೋದು. ಅವತ್ತು ಏನು ಮಾಡ್ತಾರೆ ಅಂತಂದರೆ, 2 ಗಂಟೆಗೆ ತೆಗೆದುಕೊಂಡು ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗುತ್ತೆ. ಎಲ್ಲನೂ ಮುಗಿದೋಗುತ್ತಾ 4 ಗಂಟೆಗೆ ಡಾಕ್ಟ್ರು ಬಂದು ಇವ್ರಿಗೊಂದು ಮಾತು ಹೇಳ್ತಾರೆ, ನೋಡಮ್ಮ, ನಾವು ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ನಿಮ್ಮ ಮಗ ರಾಜು ಇವರು ಕೋಮಾ ಸ್ಟೇಜಲ್ಲಿ ಹೋಗಿದ್ದಾರೆ. ಇಲ್ಲಿ ಡಾಕ್ಟ್ರ್ ಬಂದು ಏನು ಹೇಳ್ತಾರೆ ಅಂದರೆ, ಅವರಿಗೆ ರಾಜು ಅವರ ತಾಯಿಗೆ, ನಿಮ್ಮ ಮಗ ಬದುಕಿದ್ರೆ ಬದುಕ್ಬೋದು, ಬದುಕದೇ ಇರ್ಬೋದು, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂಥೇಳಿ ಕೋಮಾ ಸ್ಟೇಜಲ್ಲಿ ಇರ್ತಕ್ಕಂಥ ರಾಜುವಿನ ಬಗ್ಗೆ ಅವರ ತಾಯಿ ಹತ್ರ ಬಂದು ಹೇಳಿದಾಗ, ಈ ಮತ್ತೆ ರಿಪೀಟು ಅದೇ ಸಮಸ್ಯೆ. ಈ ತಂದೆ ತಾಯಿ ಸಬ್ಜೆಕ್ಟ್ ಅಂದ ಬಂದಾಗ ಸೊ ಮಾತುಗಳು ಜಾಸ್ತಿ ಆಗ್ತವೆ. ಆ ಮಹಾತಾಯಿಯ ಒಂದು ಹೃದಯ
ಒಂಥರ ವಾಪಸ್ ಇವಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಪರಿಸ್ಥಿತಿ ಬಂದು ಒದಗುತ್ತೆ. ಕುಸಿದು ಬಿದ್ದುಬಿಡ್ತಾಳೆ ರಾಜು ಅವರ ತಾಯಿ. ಸೊ ಈ ಅಮ್ಮನ ಮೈಂಡ್ ಸೆಟ್ಟಲ್ಲಿ ಬಂದಿರೋದು ಒಂದೇ, ಸ್ವಾಮಿ ಸಮರ್ಥರು ಫೋಟೋನ ತೆಗಿತಾಳೆ. ಸುಮಾರು ಆವಾಗ ಇವರು ಫೋಟೋ ತೆಗೆದು ನೋಡೋ ಅಷ್ಟೊತ್ತಿಗೆ ನನಗನ್ಸಿದ ಮಟ್ಟಿಗೆ ಒಂದು 7 ಗಂಟೆ ಆಗಿರುತ್ತೆ ಬೆಳಗ್ಗೆ. ಇವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಜಾಗ ನೋಡಿಕೊಂಡು ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡು ಫಸ್ಟು ಮಹಾರಾಜರ ಫೋಟೋನ ತಗೊಂಡು ಬೇಡ್ಕೊತಾರೆ. ನೀವು ಮಾತು ಕೊಟ್ಟಿದ್ದೀರಲ್ವಾ, ಬ್ಯೂನಕೋ ಮೀ ತುಜೆ ಪಾಟಿಸಿ ಆಹಿ ಅನ್ನೋ ಒಂದು ಮಾತು ನೀವು ಕೊಟ್ಟಿದ್ದು ಸತ್ಯ ಆಗಿದ್ರೆ, ಆ ಮಾತಿಗೆ ಒಂದು ಶಕ್ತಿ ಇದ್ದು ನೀವು ಭೂಮಿ ಮೇಲೆ ಬದುಕಿದ್ದಾಗ ಈ ಪವಾಡಗಳನ್ನು ನಡೆಸ್ತಾ ಇದ್ರೆ ನೀವು ನನ್ನ ಮಗ ಯಾವ ಥರ ಇಲ್ಲಿ ಉಸಿರಿಟ್ಕೊಂಡು ಬಂದಿದ್ದಾನೋ ಆ ಉಸಿರು ವಾಪಸ್ಸು ಮನೆಗೆ ಹೋಗಬೇಕು. ನಾನು ಈ ಕ್ಷಣದಿಂದ ನಾನು ಏನೂ ಮಾಡಲ್ಲ, ಏನೂ ಮಾತಾಡಲ್ಲ, ನಿಮ್ಮ ಒಂದು ನಾಮಸ್ಮರಣೆ ಒಂದೇ ಅಂಥೇಳಿ ಆ ಮಹಾತಾಯಿ ಏನು ಮಾಡ್ತಾಳೆ, ಆ ಕ್ಷಣದಿಂದ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಅಖಂಡ ನಾಮಸ್ಮರಣೆ ಸ್ಟಾರ್ಟ್. ಏನೂ ಮಾತಾಡಲ್ಲ ಅವಳು. ಅಂದರೆ ಆ ಒಂದು ನಂಬಿಕೆ ವಿಶ್ವಾಸ ಆ ಮಟ್ಟಕ್ಕೆ ಸ್ವಾಮಿ ಮೇಲೆ. ಆ್ಯಕ್ಚುಲಿ ICU ಅಲ್ಲಿ ಹೋಗಿದ್ದಾರೆ ಅಂತಂದರೆ ಸೊ ಅದು 99% ಡೌಟೇಬಲ್ ಕೇಸೇ. ಎಲ್ಲ ಮೆಡಿಕಲ್ ಶಾಪ್ ಇರೋರು ಗೊತ್ತಿರುತ್ತೆ, ಸ್ವಲ್ಪ ಬದುಕಿ ಬರೋದು ಕಷ್ಟನೇ ಅಂತ ಇರುತ್ತೆ. ಅಂಥ ಒಂದು ಸಿಚುವೇಷನಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಆ ನಾಮಸ್ಮರಣೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾಮಸ್ಮರಣೆ ಮಾಡ್ತಾ 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 ಸೊ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ. ಬೆಳಗಿನ ಜಾವ ಒಂದು ಸುಮಾರು 2 ಗಂಟೆ 50 ನಿಮಿಷ, 3 ಗಂಟೆ ಹತ್ತತ್ರ ಆಗಿರುತ್ತೆ. ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬರೀ ಒಂದು ಪಾದುಕೆ ಹಾಕಿಕೊಂಡು ಬರುವಂಥ ಒಂದು ಸೌಂಡು, ಒಂದು ಬೆಳಕು, ಒಬ್ಬ ಮನುಷ್ಯ ಬಂದು ಇವ್ರ ಮುಂದೆ ನಿಂತಂಗಾಗತ್ತೆ. ಯಾಕೆ ನೀನು ಹೆದರ್ತೀಯ, ಅವನ ಹಿಂದೆ ನಾನಿದ್ದೀನಿ. ಜಸ್ಟ್ ಒಂದು ವರ್ಡ್, ಯಾಕೆ ನೀನು ಹೆದರ್ತೀಯ, ಅವನ ಹಿಂದೆ ನಾನಿದ್ದೀನಿ. ಇದು ಸ್ವಾಮಿಯ ಬಿಟ್ಟು ಯಾರು ಈ ಮಾತನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೇಳಿ ಇವರ ಕೈ ಮುಕ್ಕೊಂಡಾಗ ಇವರ ಕೈಯಲ್ಲಿ ಒಂದು ಭಸ್ಮದ್ದು ಪ್ಯಾಕೆಟ್ ಇರುತ್ತೆ, ಒಂದು ತೀರ್ಥದ್ದು ಒಂದು ಗ್ಲಾಸ್ ಥರ, ಅಂದರೆ ಅವರು ಇಟ್ಕೊಂಡಿರ್ತಾರೆ ಮುಂದೆ ಅದು ನೀರು ಕುಡಿಯೋಕ್ಕೆ ಅಂತ. ಅದನ್ನು ಅವನಿಗೆ ಪ್ರೋಕ್ಷಣೆ ಮಾಡು, ನಾನು ಅವನ ಹಿಂದೆ ಇದ್ದೀನಿ ಅಂತ ಹೇಳಿ ಅಷ್ಟು ಹೇಳಿ ನಿರ್ಲಿಪ್ತ ಆಗಿಬಿಡ್ತಾರೆ. ಅಂದರೆ ಯಾರು ಬಂದರು ಯಾರು ಹೋದರು ಏನೂ ಗೊತ್ತಾಗಲ್ಲ. ಭಸ್ಮ ಎಲ್ಲಿಂದ ಬಂತು, ತೀರ್ಥ ಎಲ್ಲಿಂದ ಬಂತು, ಯಾರು ಕೊಟ್ಟರು, ಬಿಗ್ಗೆಸ್ಟ್ ಒಂದು ಕ್ವಶನ್ ಮಾರ್ಕ್. ಓಕೆ, ಸೊ ಈ ವಿಚಾರ ನಿಮ್ಗೆ ಯಾಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ರಾಜು ಅವರ ತಾಯಿ ತುಂಬ ಆತ್ಮವಿಶ್ವಾಸ, ಮನಸ್ಸಾಕ್ಷಿಯಲ್ಲಿ ಮಹಾರಾಜರಿಗೆ ಜಾಗ ಕೊಟ್ಟು ಹೃದಯದಿಂದ ಕರೆದಿರ್ತಕ್ಕಂಥ ಆ ಹೃದಯಕ್ಕೆ ಮೋಸ ಆಗಲಿಲ್ಲ, ಅನ್ಯಾಯ ಆಗಲಿಲ್ಲ, ದಗಾಬಾಜಿ ಆಗಲಿಲ್ಲ. ಮಹಾರಾಜರು ಖಂಡಿತವಾಗಿಯೂ ಅವ್ರ ಜೊತೆ ನಿಂತ್ಕೊಂಡು ಆ ಒಂದು ಭಸ್ಮ ಮತ್ತು ತೀರ್ಥದ ಮುಖಾಂತರ ಅವರ ಹೃದಯವನ್ನು, ಅವರ ದೇಹವನ್ನು ಪ್ರವೇಶಿಸಿ ಆ ಕ್ಷಣನೇ ICU ರೂಮ್ನ ಓಪನ್ ಮಾಡ್ತಾರೆ. ಆ ಭಸ್ಮವನ್ನು ಅವ್ರ ಬಾಯಿಗೂ ಒಂಚೂರು ಹಾಕ್ತಾರೆ, ಅವ್ರ ಹಣೆಗಿಡ್ತಾರೆ. ಆ ತೀರ್ಥವನ್ನು ಮಹಾರಾಜರ ಕೃಪಾಶೀರ್ವಾದದಿಂದ ರಾಜುವಿಗೆ ಪ್ರೋಕ್ಷಣೆ ಮಾಡ್ತಾರೆ. ಬೆಳಗಿನ ಜಾವ ಏನಾಗುತ್ತೆ, ಸುಮಾರು ಒಂದು 10 ಗಂಟೆಗೆಲ್ಲ ಡಾಕ್ಟರ್ಸ್ ಬರ್ತಾರೆ. ಡಾಕ್ಟರ್ಸ್ ಬಂದಾಗ ಒಂದು ಮಾಸ್ಕ್ ಹಾಕಿರ್ತಾರೆ ICU ಅಲ್ಲೆಲ್ಲ, ಅದೆಲ್ಲ ಓಪನ್ ಆಗಿರುತ್ತೆ. ರಾಜು ಒಂದು ನಾರ್ಮಲ್ ಸ್ಥಿತಿಗೆ ಬಂದು ನಿಂತಿರ್ತಾರೆ. ಇದು ಚಮತ್ಕಾರ ಅಂತಿರೋ, ಜಾದು ಅಂತಿರೋ, ಏನಂತಿರೋ ಅದು ನಿಮಗೆ ಗೊತ್ತಿರಬಹುದು. ಏನಂದರೆ ಇಲ್ಲಿ ಒಂದು ಕ್ವಶನ್ ಏನಪ್ಪ ಅಂತಂದರೆ, ಆ ಒಂದು ಸಿಚುವೇಶನ್ನು ಅನ್ಬೋದು, ಇಲ್ಲಪ್ಪ ಪ್ರತಿ ದಿವಸ ರಾಜು ನಾಮಸ್ಮರಣೆ ಮಾಡ್ತಾ ಇದ್ದ, ಯಾಕೆ ಅವನಿಗೆ ಆ ಥರ ಆಯಿತು? ಕರ್ಮ ಅಲ್ವಾ? ಇಲ್ಲಿ ರಿಪೀಟ್ ದಿ ಕರ್ಮ. ನಾವು ಏನು ಮಾಡಿರ್ತೀವೋ, ನಮ್ಮ ಸಮಸ್ಯೆ ಏನಿರುತ್ತೋ, ನಾವು ಅಂದ್ಕೊಂಡಾಗ ಸ್ವಾಮಿಯ ನಾಮಸ್ಮರಣೆ, ಸ್ವಾಮಿಯ ಭಕ್ತಿ ಮಾಡ್ತೀವಿ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಎಲ್ಲೋ ನಾವು ತಿಳಿಯೋದೆಯೋ ಒಂದು ತಪ್ಪು ಮಾಡಿರ್ತೀವಿ. ಆ ತಪ್ಪಿಗೆ ಒಂದು ಪರಿಹಾರ ರೂಪವಾಗಿ ಆ ಸ್ವಾಮಿ ಈ ಒಂದು ಪರಿಸ್ಥಿತಿಯನ್ನು ತಂದು ನಿಂತಾಗಲೂ ಕೂಡ ಸ್ವಾಮಿಯೇ ಬಂದು ಆ ಒಂದು ಸೃಷ್ಟಿಕರ್ತರವರು ಸ್ವಾಮಿ ಮಹಾರಾಜರು ಆ ಒಂದು ರಾಜುವಿಗೆ ಗುಣಪಡಿಸ್ತಾರೆ. ಸೊ ಈ ಥರ ನನ್ನ ಜೀವನದಂತೂ ತುಂಬಾ ಸುಮಾರು ಎಕ್ಸ್ಪೀರಿಯನ್ಸ್ಗಳು ನನ್ನ ಜೀವನದಲ್ಲಿ ಕೂಡ ಆಗಿವೆ, ನಾನು ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ, ಬಟ್ ಇಲ್ಲಿ ವಿಚಾರ ಒಂದೇ, ನಾಮಸ್ಮರಣೆಯಲ್ಲಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಅತ್ಯದ್ಭುತವಾಗಿರುತ್ತೆ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆನೆ.
ಸ್ವಾಮಿಯ ನಾಮಸ್ಮರಣೆ ಇದೆಯಲ್ವಾ, ನಾನು ಅದನ್ನೇ ಹೇಳೋದು, ಎಷ್ಟು ನೋವು ದುಃಖ ಸಂಕಟ ಎಂಥದೇ ಇರಲಿ ಆ ಒಂದು ನಾಮಸ್ಮರಣೆ ಬರುತ್ತೆ. ಮತ್ತೆ ನಿಮಗೆ ಪ್ರತಿ ಸರಿ ಹೇಳ್ತೀನಿ ನಾನು, ಪ್ರತಿ ದಿವಸ ರಾತ್ರಿ ಮಲಗುವಾಗ ಸ್ವಾಮಿಯ ನಾಮಸ್ಮರಣೆ ಮಾಡಿ, ನಿಮ್ಮ ಸಮಸ್ಯೆ ಬಗೆಹರಿದಿದೆ ಅಂತಾನೆ ಹೇಳ್ಕೊಂಡು ನೀವು ಮಲಗಿ, ಖಂಡಿತವಾಗಿ ಸ್ವಾಮಿಯ ನಾಮಸ್ಮರಣೆಯಿಂದ ಒಂದು ಅದ್ಭುತ ಶಕ್ತಿ ನಿಮಗೆ ಬರುತ್ತೆ. ನೀವು ಶ್ರೀ ಸ್ವಾಮಿ ಸಮರ್ಥ ಅಂತಾನೂ ಹೇಳ್ಬೋದು, ಅಥವಾ ಗುರುದೇವದತ್ತ ಅಂತಾನೂ ಹೇಳ್ಕೋಬೋದು. ಎರಡರಲ್ಲಿ ಯಾವುದು ಕೂಡ ನೀವು ಹೇಳ್ಬೋದು. ಯಾವುದೇ ತರಹದ ಸಮಸ್ಯೆ ಇಲ್ಲ ಅದರಲ್ಲಿ, ಇಬ್ಬರೂ ಕೂಡ ಒಂದೇನೆ. ಓಕೆ, ಇಷ್ಟೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಎಕ್ಸ್ಪೀರಿಯನ್ಸು ನಿಮ್ಮ ಜೀವನದಲ್ಲಿ ಕೂಡ ನಡೆದಿದ್ರೂ ಅದನ್ನು ನಮಗೆ ಕಳಿಸಿ, ನಾವು ಕೂಡ ಅದನ್ನು ಖಂಡಿತವಾಗಿಯೂ ಒಂದು ನಮ್ಮ ಯೂಟ್ಯೂಬಲ್ಲಿ ಅದನ್ನು ನಾವು ಟೆಲಿಕಾಸ್ಟ್ ಮಾಡ್ತೀವಿ. ಕಾರಣ ಇಷ್ಟೇ, ಭಕ್ತಾದಿಗಳು ಎಲ್ಲೋ ಜಾಸ್ತಿ ಆಗ್ತಾರೆ, ಮತ್ತು ಒಂದು ಸ್ವಾಮಿಯ ಒಂದು ನಾಮಸ್ಮರಣೆ ಪ್ರಪಂಚಾದ್ಯಂತ ಎಲ್ಲ ಕಡೆಯಲ್ಲಿ ನಡೀಲಿ ಅನ್ನೋದೇ ನಮ್ಮ ಒಂದು ಆಸೆ. ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನನ್ನ ಫೋನ್ ನಂಬರ್ ಸ್ಕ್ರೋಲೋ ಮೇಲೆ ಬರ್ತಾ ಇರುತ್ತೆ, ಎಲ್ರಿಗೂ ಅದರಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ನಾಮಸ್ಮರಣೆಯ ಒಂದು ಪವಾಡ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.